ಮಹಾದೇವಿ ಮಹಾದೇವಿ ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನು ಬಿಡಲ್ಲ. ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಬಿಟ್ಬಿಡಿ, ನನಗೂ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನ್ ಯಾರು? ತಾಯಿ ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ, ಕಟ್ಟು. ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಅಲ್ಲ, ಅಲ್ಲಿರೋನೇ ನಿಜವಾದ ಬಂಗಾರಿ. ಮತ್ತು ಇವನು ಯಾರೋ? ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ ನಿಜ. ಇವನ ಮೇಲೊಂದು ಕಣ್ಣಿಟ್ಟಿರಬೇಕು. ನಾನು ಈಗ ಇಲ್ಲಿಗೆ ಬರದೇ ಇದ್ದಿದ್ರೆ ಇವನ ಜಾಜಿನ ನಿಜವಾಗ್ಲೂ ಕೊಂದಾಕ್ಬಿಡ್ತಾ ಇದ್ದ. ಅಲ್ಲಿ ಸುನೀತಾ ಬೇರೆ ಇದ್ಲು. ಇವನು ಯಾರು? ಇವನೇನು ಪಿಶಾಚಿನ? ಇವನ ಜೊತೆ ಹೆಂಗಪ್ಪ ಮರಲಿಲ್ಲ ನಾನು? ಅಮ್ಮ, ತಾಯಿ, ಯಾರಾದರೂ ಇದ್ದೀರಾ ಮನೆಯಲ್ಲಿ? ಬಂಗಾರಿ, ಯಾರು ಅವರು? ಏನಾಗಬೇಕಾಗಿತ್ತಂತೆ ಅವ್ರಿಗೆ? ಹೇಳೋ, ಯಾರು ಅವರು? ನಿನ್ಗೇನಾದ್ರೂ ಗೊತ್ತಿದೆಯೇನೋ? ಮಾತಾಡೋ ಬಂಗಾರಿ. ಮಾತಾಡೋ. ನೀನು ಸುಮ್ಮನೆ ಹೀಗೆ ನಿಂತ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಅವರು ಪಕ್ಕದವ್ರಿಗೆ ಹೋಗ್ಬೇಕಂತ ನನ್ನ ಹತ್ರ ದಾರಿ ಕೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ದಾರಿ ತೋರ್ಸಕ್ ನೀನೇ ಆಗ್ಬೇಕಿತ್ತ? ಸುನೀತಾನಾದ್ರೂ ಹೇಳ್ತಿದ್ಲು, ಇಲ್ಲ ಜಾಜಿನೇ ತೋರಿಸ್ತಿದ್ಲು. ನಿನ್ನೆ ಯಾಕೆ ಕೇಳಬೇಕಿತ್ತು? ಸುನೀತಾ ಚಿಕ್ಕಮ್ಮ, ನೀನು ಅನ್ಕೊಂಡಷ್ಟು ಕೆಟ್ಟವ್ರಲ್ಲ ಕಣೋ. ಅವ್ರು ಆರತಿ ಕೊಡ್ತಾರೆ, ತಾಯ್ತ ಕಟ್ತಾರೆ ಅಂದರೆ ಅದು ನಿನ್ನ ಒಳ್ಳೇದಕ್ಕೆ. ಅಮ್ಮನವ್ರ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅಂತ. ನಿಂಗೆ ಯಾಕೋ ಅದು ಅರ್ಥ ಆಗ್ತಿಲ್ಲ. ನೀನು ಏನೇನೋ ಹೇಳಿ ನನ್ನ ಮನಸ್ಸನ್ನ ಬದಲಾಯಿಸಕ್ಕೆ ನೋಡ್ಬೇಡ. ನಾನು ಬದಲಾಗಲ್ಲ. ನನಗೆ ಅವ್ರ ನೆರಳು ನೋಡಿದ್ರು ಆಗಲ್ಲ. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಆಗಲ್ಲ ಅನ್ನೋದಕ್ಕೆ ಕಾರಣ ಇರಬೇಕಲ್ಲ. ಅವ್ರು ನನ್ನೆಲ್ಲ ಕೆಲಸಕ್ಕೂ ಅಡ್ವಾಗಿ ನಿಂತಿದ್ದಾರೆ. ನಾನು ಬೇಡ ಅಂದಿದ್ದೆಲ್ಲ ಬಲವಂತವಾಗಿ ನನ್ನ ಮೇಲೆ ಹೇಳ್ತಾರೆ. ಅವ್ರು ಅದನ್ನೆಲ್ಲ ಮಾಡೋದು ನಿನ್ನ ಮೇಲಿನ ಕಾಳಜಿಯಿಂದ ಕಣೋ. ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡು ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡಿದ್ರೆ ತುಂಬ ಸಂಸಾರ ಹಾಳಾಗಿ ಹೋಗುತ್ತೆ. ಅರ್ಥ ಮಾಡ್ಕೋ ಬಂಗಾರಿ. ನೀನು ಅಷ್ಟೇ ಜಾಜಿ, ಅರ್ಥ ಮಾಡ್ಕೋ. ಸುನೀತಾ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಅವ್ರು ನನ್ನ ಹತ್ರ ಬರೋದು, ಕಾಳಜಿ ತೋರಿಸೋದು ಬೇಕಾಗಿಲ್ಲ. ಬೇಡವೋ ಬಂಗಾರಿ, ಸುಮ್ಮನೆ ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಡ. ನಿನ್ ದಮ್ಮಯ್ಯ ಅಂತೀನಿ ಕಣೋ. ಬಂಗಾರಿ, ದಯವಿಟ್ಟು ನನಗೋಸ್ಕರ ಒಪ್ಕೊಳ್ಳೋ. ಇನ್ಮೇಲೆ ನೀನು ಯಾವತ್ತೂ ಚಿಕ್ಕಮ್ಮನ ಜೊತೆ ಜಗಳ ಆಡೋ ಹಾಗಿಲ್ಲ. ನನಗೋಸ್ಕರ ಕಣೋ ಬಂಗಾರಿ. ಸರಿ ಆಯ್ತು. ಅದನ್ನು ಮುಖ ಸೆಂಟ್ರಿಸ್ಕೊಂಡೇ ಹೇಳ್ತಿಯಲ್ಲೋ. ಹಾಗಿದ್ರೆ ನೀನು ಇನ್ಮೇಲೆ ಚಿಕ್ಕಮ್ಮನ ಮೇಲೆ ದ್ವೇಷ ಸಾಧಿಸಲ್ಲ ತಾನೆ? ಇಲ್ಲ. ಒಂದ್ ವೇಳೆ ಸಾಧಿಸಿದ್ರು
ಅದನ್ನ ನೋಡಕ್ಕೆ ನೀನಿರಲ್ಲ ಜಾಜಿ. ನನಗೀಗ ನೆಮ್ಮದಿ ಆಯ್ತು. ಸರಿ, ಹಾಗಿದ್ರೆ ಮನೆಗೆ ಹೋಗೋಣವಾ? ಹೊತ್ತಾಯ್ತು. ನೀನು ಹೋಗಿರು, ನಾನು ಬರ್ತೀನಿ. ಜೊತೆಲೆ ಹೋಗೋಣ ಬಾರೋ. ನಂಗೆ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅನಿಸ್ತಿದೆ. ನೀನು ಹೋಗು, ನಾನು ಬರ್ತೀನಿ. ಸರಿ, ಬೇಗ ಬಾ. ಹೋಗಿ. ನೀನು ಬಸ್ರಿ ಅಲ್ವಾ, ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನೂ ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮು ಅವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮು ಅವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಹಿ ಡಸಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ಪೂಜಾನ ಕೊಲೆ ಮಾಡಿದವನ್ನ ಹಿಡಿಯೋಕ್ಕೆ, ಹಾಗೆ ನಿಮ್ಮ ಇಡೀ ಕುಟುಂಬನ ರಕ್ಷಣೆ ಮಾಡೋಕ್ಕೆ ಗಂಗಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಗಂಗಾ ತನ್ನ ಲೈಫ್ನೇ ರಿಸ್ಕಲ್ಲಿಟ್ಲು ನಿಮ್ಗಳ ಪರವಾಗಿ. ಅವಳಿಗೆ ನಿಮ್ಮೆಲ್ಲರ ಮೇಲೂ ತುಂಬ ಪ್ರೀತಿ ಇದೆ, ಸ್ಪೆಷಲಿ ಅಜ್ಜಮ್ಮನ ಮೇಲೆ. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿ ತಂಗಿ ಅಂತ ನಾಕ್ ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕರ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ನಿನ್ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರ್ದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಆವಾಗವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನು ಮನೆ ಒಳಗಡೆ ಇದ್ರೂ ಅವನ ಮನಸ್ಸು ಮನೆ ಒಳಗಡೆ ಇರಬೇಕಲ್ಲ. ಅವನ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. It's a call, baby. ನಿನ್ನ ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ.
ಹಾಗೆ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು